ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವಿಸ್ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈ ಡಿಸೈನ್ ಹಾಕೋದಕ್ಕೆ 6 ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತು ನೀಡಲ್ ನಂಬರ್ 11.07 mm ಕ್ರೋಶೆ ಯೂಸ್ ಮಾಡ್ತಿದ್ದೀನಿ. ನಾನು ಸ್ಟಾರ್ಟಿಂಗು ಸ್ಯಾರಿಗೆ ಒಂದ್ಸರಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದ್ಸರಿ ಲಾಕ್ ಮಾಡ್ಕೊತೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ನಾನು 2 ಚೈನ್ಸ್ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾನು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್, 2 ಟೈಮ್ಸ್ ಲಾಕು, ಅದ್ರ ಪಕ್ಕನೇ ನಿಯರ್ ಬೈನೇ ಒಂದು ಡಬಲ್ ಕ್ರೋಶೆ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಮತ್ತೆ ಇನ್ನೂ ಒಂದು ಸರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೋತೀನಿ. ಮತ್ತು ಸೇಮ್ ಡಬಲ್ ಕ್ರೋಶೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಟೋಟಲು ನಾನು 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾನು 2 ಚೈನ್ಸ್ ಹಾಕಿದ್ದು ಕೌಂಟ್ ತೊಗೊತಿಲ್ಲ. 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ನಾನು ಒಂದು ಚೈನ್ ಹಾಕ್ಕೋತೀನಿ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನಾನು ನೆಕ್ಸ್ಟ್ ಒಂದು ಚೈನಷ್ಟು ಮಾತ್ರ ಗ್ಯಾಪ್ ಕೊಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸರಿ ಆಯಿತು. ಮತ್ತು ಇವಾಗ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊತೀನಿ. ಸೇಮ್ ಆ ಡಬಲ್ ಕ್ರೋಶೆ ಪಕ್ಕನೇ ಮಾಡ್ಕೋತೀನಿ. ಅದೇ ರೀತಿ ಗ್ಯಾಪ್ ಕೊಡಲ್ಲ. ಅದ್ರ ಪಕ್ಕನೇ ಇನ್ನೂ ಒಂದು ಸರಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಟೋಟಲು ನಾನು 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡೆ ಫ್ರೆಂಡ್ಸ್. 2 ಟೈಮ್ಸ್ ಡಬಲ್ ಕ್ರೋಶೆ ಆಗಿದ ತಕ್ಷಣ ನಾನು ಒಂದು ಸಿಂಗಲ್ ಚೈನ್ ಹಾಕ್ಕೋತೀನಿ. ಸಿಂಗಲ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಮತ್ತು ಸ್ವಲ್ಪ ಸಿಂಗಲ್ ಚೈನಷ್ಟು ಮಾತ್ರ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಸರಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಒಂದು ಸರಿ ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಮತ್ತೆ ನಾನು ನೀಡಲ್ ಮೇಲೆ ಥ್ರೆಡ್ನ ಸುತ್ತಿ ನೆಕ್ಸ್ಟ್ ಡಬಲ್ ಕ್ರೋಶೆ ಪಕ್ಕನೇ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ ಮಾತ್ರ 2 ಚೈನ್ಸ್ ಹಾಕ್ಕೊಂಡು ಅದ್ರ ಪಕ್ಕನೇ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದಮೇಲಿಂದ ನಾನು ಒಂದು ಚೈನ್ ಆಯಿತು, ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಹಾಗೆ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹಾಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗ್ತೀನಿ ಫ್ರೆಂಡ್ಸ್. ನಾನು 2 ಟೈಮ್ಸ್ ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚೈನು, ಮತ್ತು 2 ಟೈಮ್ಸ್ ಡಬಲ್ ಕ್ರೋಶೆ ಮತ್ತು ಒಂದು ಚೈನು. ಆ ರೀತಿ ನಾನು ಈ ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು, ನಾನು ಹೇಳ್ತಿರೋದು ಅರ್ಥ ಆಗಿಲ್ಲ ಅಂದ್ರೂ ನಾನು ಯಾವ ರೀತಿ ಹಾಕ್ತಿದ್ದೀನಿ ಅಂತ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದೇ ರೀತಿ 2 ಟೈಮ್ಸ್ ಡಬಲ್ ಕ್ರೋಶೆ ಹಾಕ್ಕೋತೀನಿ ಪಕ್ಕನೇ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗ್ತೀನಿ 2 ಟೈಮ್ಸ್. ಅದೇ ರೀತಿ 2 ಟೈಮ್ಸ್ ಡಬಲ್ ಕ್ರೋಶೆ, ಒಂದು ಸಿಂಗಲ್ ಚೈನ್, ಆ ರೀತಿ ಈ ಫಸ್ಟ್ ಸ್ಟೆಪ್ ಫುಲ್ ನಾನು ಕಂಪ್ಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಈ ರೀತಿ ನಾನು ತೋರಿಸ್ತಿರೋದು ಒಂದು ಸ್ಯಾಂಪಲ್ ಡಿಸೈನು ಫ್ರೆಂಡ್ಸ್. ನಾನು ಫುಲ್ ಸ್ಯಾರಿಗೆ ತೋರಿಸ್ತಿಲ್ಲ. ನೀವು ಸ್ಯಾರಿಗೆ ಹಾಕ್ಕೊಂಡಾಗ ಎಂಡಿಂಗ್ವರೆಗೂ ಫುಲ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ನೆಕ್ಸ್ಟ್ ಕಲರ್ ಬೇರೆ ತೊಗೊತಿದ್ದೀನಿ ಫ್ರೆಂಡ್ಸ್. ಡಿಫ್ರೆಂಟ್ ಕಲರ್ ತೊಗೊತಿದ್ದೀನಿ. ಸ್ಟಾರ್ಟಿಂಗ್ ನಾನು ಪಿಂಕ್ ಕಲರ್ ಯೂಸ್ ಮಾಡಿದೆ. ನೆಕ್ಸ್ಟ್ ಇವಾಗ ಪರ್ಪಲ್ ಕಲರ್ ಯೂಸ್ ಮಾಡ್ತಿದ್ದೀನಿ. ನಾನು 2 ಚೈನ್ಸ್ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್, 2 ಚೈನ್ಸು ಮತ್ತು ಡಬಲ್ ಕ್ರೋಶೆ, ಅವೆರಡು ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ಒಂದು ಸರಿ ಸ್ಟಾರ್ಟಿಂಗು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಸೇಮ್ ಗ್ಯಾಪಿಗೆ ಇನ್ನೂ ಒಂದು ಸರಿ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. 2 ಟೈಮ್ಸ್ ಲಾಕ್ ಆದಮೇಲೆ ನಾನು ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಒಂದು ಸ್ಮಾಲ್ ಬೀಡ್, ರೌಂಡ್ ಬೀಡು. ನಾನು ಈ ಡಿಸೈನ್ಗೆ ಯಾವುದೇ ರೀತಿ ಬಿಗ್ ಬೀಡೇ ಆಗಲಿ ಜಾಸ್ತಿ ಬೀಡ್ಸ್ನ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ನಾನು ಸಿಂಪಲ್ಲಾಗಿ ಸ್ಮಾಲ್ ಬೀಡನ್ನೇ ಯೂಸ್ ಮಾಡಿಕೊಂಡು ಕುಚ್ಚು ಬರ್ದಿರ ಯಾವ ರೀತಿ ಬಾರ್ಡರ್ ಡಿಸೈನ್ ಬರುತ್ತೆ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಬೀಡ್ ಲಾಕ್ ಆಗಿದ ತಕ್ಷಣ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ನಾನು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡಿದ್ನಲ್ಲ ಫ್ರೆಂಡ್ಸ್, 2 ಸರಿ ಡಬಲ್ ಕ್ರೋಶೆ ಆದಮೇಲೆ ಆ ಸಿಂಗಲ್ ಚೈನ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ನಾನು ಒಂದು ಸರಿ ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2ರಲ್ಲಿ ಒಂದು,
ನೆಕ್ಸ್ಟ್ ಎರಡರಲ್ಲಿ ಒಂದು. ಇದೇ ರೀತಿ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾಗಿದ್ದ ತಕ್ಷಣ ನಾನು 3 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ನಾನು 3 ಚೈನ್ಸ್ 3 ಚೈನ್ಸ್ ಹಾಕ್ಕೊಂಡು ನಾನು ಸ್ಯಾರಿನ ರಿವರ್ಸ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. 3 ಚೈನ್ ಆಗಿದ ತಕ್ಷಣವೇ ನಾನು ಸ್ಯಾರಿನ ರಿವರ್ಸ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಾನು ಸ್ಟಾರ್ಟಿಂಗು ಬೀಡ್ ಇನ್ಸರ್ಟ್ ಮಾಡೋಕ್ಕೂ ಮುಂಚೆ ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್ 2 ಟೈಮ್ಸು, ಆ ಲಾಕ್ ಮೇಲೇ ಒಂದು ಸರಿ ಈ 3 ಚೈನ್ನ ಲಾಕ್ ಮಾಡ್ಕೋತೀನಿ. ರಿವರ್ಸ್ ಸೈಡಿಂದ ಲಾಕ್ ಮಾಡ್ತಿರೋದು ಫ್ರೆಂಡ್ಸ್ ಈ ಡಿಸೈನು. ನಾನು 3 ಚೈನ್ ಆದಮೇಲೆ ರಿವರ್ಸ್ ಸೈಡಿಂದ ಲಾಕ್ ಮಾಡಿ 3 ಚೈನ್ನ ಮತ್ತೆ ನಾನು ಸ್ಯಾರಿನ ಫ್ರಂಟ್ ಸೈಡಿಗೆ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡ್ಕೋತೀನಿ. ಥ್ರೆಡ್ನ ಮೇಲೆ ಮಾಡಿ ಸೇಮ್ ಸ್ಟಾರ್ಟಿಂಗ್ ನಾನು ಯಾವ ಬೀಡನ್ನ ಇನ್ಸರ್ಟ್ ಮಾಡಿದೆ ಸೇಮ್ ಅದೇ ಸೈಜ್ ಬೀಡನ್ನ ಇನ್ನೂ ಒಂದು ಸರಿ ಇಲ್ಲಿ 2 ಚೈನ್ಸ್ ಆಗಿದ ತಕ್ಷಣ ಇನ್ಸರ್ಟ್ ಮಾಡ್ಕೋತೀನಿ. ನಾನು ಸ್ಟಾರ್ಟಿಂಗ್ ನಾನು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೆ ಫ್ರೆಂಡ್ಸ್. ನಾನು ಈ ಸರಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋದಿಲ್ಲ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು 3 ಚೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, ಆ 3 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಹೇಳ್ಕೊಂಡು ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಮತ್ತೆ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ. ಮತ್ತು ಸೇಮ್ 3 ಚೈನ್ ಗ್ಯಾಪಿಗೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. 2 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಮತ್ತು ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊತೀನಿ. ಸೇಮ್ 3 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು 2 ಲೂಪಿಂದ ಒಂದು ಥ್ರೆಡ್ನ ಎಳ್ಕೊತೀನಿ. ನೆಕ್ಸ್ಟ್ 2 ಲೂಪಿಂದ ಒಂದು ಥ್ರೆಡ್ನ ಎಳ್ಕೊತೀನಿ. ಇದೇ ರೀತಿ ನಾನು ಡಬಲ್ ಕ್ರೋಶೆಟ್ ಮಾಡ್ಕೊತ ಹೋಗ್ತೀನಿ ಫ್ರೆಂಡ್ಸ್. ನಾನು 3 ಚೈನ್ ಗ್ಯಾಪ್ ಒಳಗೆ ನಾನು ಟೋಟಲ್ಲು 7 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ನಿಮಗೆ ಡಿಸೈನ್ ಪರ್ಫೆಕ್ಟ್ ಬರಬೇಕು ಅಂದರೆ ನೀವು ಕರೆಕ್ಟಾಗಿ 3 ಚೈನ್ ಗ್ಯಾಪ್ ಒಳಗೆ ಟೋಟಲ್ಲು 7 ಡಬಲ್ ಕ್ರೋಶೆಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಲುಕ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವೇನಾದರೂ ಗ್ಯಾಪ್ ಇದೆ ಅಂತ ಎಕ್ಸ್ಟ್ರಾ ಏನಾದರೂ ಹಾಕ್ಕೊಂಡ್ರೆ ಡಬಲ್ ಕ್ರೋಶೆ ಫಿನಿಶಿಂಗ್ ಲುಕ್ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ರಿಂಕಲ್ಸ್ ಬರೋ ಥರ ಆಗಿಬಿಡುತ್ತೆ ಆರ್ಚು. ಸೊ ಅದರಿಂದ ನಾನು ಕರೆಕ್ಟಾಗಿ 7 ಡಬಲ್ ಕ್ರೋಶೆಟ್ ಬರುತ್ತೆ ಫ್ರೆಂಡ್ಸ್ 3 ಚೈನ್ ಗ್ಯಾಪ್ ಒಳಗೆ. ನಾನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ನೆಕ್ಸ್ಟ್ 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿರ್ತೀನಲ್ಲ ಆ ಗ್ಯಾಪಿಗೆ ಹೋಗಿ ನಾನು ಈ 7 ಡಬಲ್ ಕ್ರೋಶೆಟ್ ಆಗಿದ ತಕ್ಷಣ ಆ ಗ್ಯಾಪಿಗೆ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಂಡು ಒಂದು ಲಾಕ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ಆರ್ಚು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಿಂಪಲ್ಲಾಗಿದ್ದು ಯಾರೆಲ್ಲ ಸಿಂಪಲಾಗಿ ಕುಚ್ಚಿಲ್ಲದೆ ನಾರ್ಮಲ್ ಬರೀ ಬಾರ್ಡರ್ ಡಿಸೈನ್ ಥರ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಸ್ಯಾರಿಗೆ ಹಾಕಿದ್ರೆ ಫಿನಿಶಿಂಗ್ ಲುಕ್ಕು ನೋಡಿ ಫ್ರೆಂಡ್ಸ್. ಇದು ಫಸ್ಟು ನಾನು 1 ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ನಾನು ಯಾವುದೇ ರೀತಿ ಲಾಕ್ ಮಾಡ್ತಿಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಒಂದು ಸರಿ ಆರ್ಚ್ ಲಾಕ್ ಆಗಿದ ತಕ್ಷಣವೇ ನಾನು ಥ್ರೆಡ್ನ ಮೇಲೆ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಸೇಮ್ ಬೀಡು ಫ್ರೆಂಡ್ಸ್, ಸ್ಮಾಲ್ ಬೀಡು. ನಾನು ಈ ಡಿಸೈನ್ ಫುಲ್ಲು ಸೇಮ್ ಅದೇ ರೀತಿ ಸ್ಮಾಲ್ ಬೀಡನ್ನೇ ಯೂಸ್ ಮಾಡ್ತಿರೋದು ನೋಡಿ ಫ್ರೆಂಡ್ಸ್. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆಗಿದ ತಕ್ಷಣವೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ 2 ಟೈಮ್ಸ್ ಆದಮೇಲೆ ಒಂದು ಸಿಂಗಲ್ ಚೈನ್ ಇದೆ ಅಲ್ಲ ಫ್ರೆಂಡ್ಸ್, ಆ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ನಾನು 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ನಾನು ಸ್ಯಾರಿನ ರಿವರ್ಸ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆಗಿ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಅದಾದಮೇಲೆ ನಾನು ಸ್ಯಾರಿನ ರಿವರ್ಸ್ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್ 3 ಚೈನ್ನ. ಅದನ್ನು ನಾನು ಸ್ಟಾರ್ಟಿಂಗ್ ಆರ್ಚ್ ಹಾಕಿದ್ನಲ್ಲ ಫ್ರೆಂಡ್ಸ್, ಆರ್ಚ್ನ ಲಾಕ್ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಆ ಲಾಕ್ ಮೇಲೇ ನಾನು ಇವಾಗ ಈ 3 ಚೈನ್ ಗ್ಯಾಪ್ನ ಲಾಕ್ ಮಾಡ್ಕೋತೀನಿ. 3 ಚೈನ್ ಲಾಕ್ ಆದಮೇಲೆ ನಾನು ಸ್ಯಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ನಾನು 3 ಚೈನ್ ಆದಮೇಲೆ ಲಾಕ್ ಮಾಡೋದಕ್ಕೋಸ್ಕರ ಮಾತ್ರ ನಾನು ಸ್ಯಾರಿನ ರಿವರ್ಸ್ ಸೈಡ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡೋದಿಲ್ಲ. ನೆಕ್ಸ್ಟ್ ನಾನು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ.
ನೋಡಿ ಫ್ರೆಂಡ್ಸ್, ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಾನು 2 ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡಿ, 2 ಚೈನ್ಸ್ ಆಗಿದ ತಕ್ಷಣ ಥ್ರೆಡ್ನ ಮೇಲ್ ಮಾಡಿ ಸೇಮ್ ಒಂದು ಸ್ಮಾಲ್ ಬೀಡನ್ನ ಹಾಗೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ. 3 ಚೈನ್ ಹಾಕಿರ್ತೀನಲ್ಲ ಫ್ರೆಂಡ್ಸ್, ಆ ಬೀಡ್ ಮೇಲೆ ಕಾಣೋ 3 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಾನು ಸ್ಟಾರ್ಟಿಂಗ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡಿದ್ದೀನಿ. ಮತ್ತು 3 ಚೈನ್ ಗ್ಯಾಪ್ ಒಳಗಿಂದ ಒಂದು ಥ್ರೆಡ್ನ ಎಳ್ಕೊತೀನಿ ಫ್ರೆಂಡ್ಸ್. ಟೋಟಲ್ಲು ನೀಡಲ್ ಮೇಲೆ 3 ಚೈನ್ಸ್ ಇರುತ್ತೆ. ನಾನು ಒಂದು ಸರಿ ಸ್ಟಾರ್ಟಿಂಗು 2 ಚೈನ್ಸಿಂದ ಒಂದು ಥ್ರೆಡ್ನ ಎಳ್ಕೊತೀನಿ. ನೆಕ್ಸ್ಟ್ ಇನ್ನೂ ಒಂದು ಸರಿ 2 ಚೈನ್ಸಿಂದ ಥ್ರೆಡ್ನ ಎಳ್ಕೊತೀನಿ. ಇದೇ ರೀತಿ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಟೋಟಲು ನಾನು ಬೀಡ್ ಆದಮೇಲೆ ಟೋಟಲು 7 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಟೋಟಲು 7 ಡಬಲ್ ಕ್ರೋಶೆಟ್ ಬರುತ್ತೆ 3 ಚೈನ್ ಗ್ಯಾಪ್ ಒಳಗೆ. ತುಂಬ ಈಸಿ ಡಿಸೈನು ಫ್ರೆಂಡ್ಸ್ ಇದು. ನೀವು ಬೇಕಿದ್ದರೆ 1 ಅವರ್ ಕೂತ್ಕೊಂಡ್ರೆ ಆರಾಮಿಗೆ ಒಂದು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಬಿಡ್ಬೋದು. ಒಂದೇ 1 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನು, ನೀವು ಕರೆಕ್ಟಾಗಿ ಹಾಕ್ಕೊಂಡ್ರೆ. ಯಾರೆಲ್ಲ ಇನ್ನೂ ಬಿಗಿನರ್ಸ್ ಇದ್ದೀರಾ, ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನೋಡಿ ಫ್ರೆಂಡ್ಸ್, ಟೋಟಲ್ಲು 7 ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾನು ಫಸ್ಟ್ ಸ್ಟೆಪ್ಪಲ್ಲಿ 2 ಸರಿ ಡಬಲ್ ಕ್ರೋಶೆ ಹಾಕಿ ಒಂದು ಚೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಸಿಂಗಲ್ ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ನಾನು ಇದೇ ರೀತಿ ನಾನು ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಕುಚ್ಚು ಬರೋದಿಲ್ಲ. ಈ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದ ತಕ್ಷಣವೇ ನಮ್ಮ ಡಿಸೈನ್ ಫಿನಿಶಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾನು ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡಿಕೊಂಡು ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸಿಂಗಲ್ ಚೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, ಆ ಗ್ಯಾಪಿಗೆ ಹೋಗಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡೆ. 3 ಚೈನ್ಸ್ ಹಾಕ್ಕೊಂಡು ನಾನು ಸ್ಯಾರಿನ ರಿವರ್ಸ್ ಸೈಡಿಗೆ ಮಾಡಿಕೊಂಡು ಕಾರ್ನರಿಗೆ ಬೀಡ್ಗೂ ಮುಂಚೆ 2 ಟೈಮ್ಸ್ ಲಾಕ್ ಮಾಡಿದ್ನಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು, ಆ ಲಾಕ್ ಮೇಲೇ ಒಂದು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಸ್ಯಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋತೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋತೀನಿ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು, ಬೀಡ್ ಲಾಕ್ ಮಾಡಲ್ಲ ಫ್ರೆಂಡ್ಸ್, ಹಾಗೆ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ನಾನು ಹಾಗೆ 3 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಟೋಟಲು 7 ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್ 3 ಚೈನ್ ಗ್ಯಾಪಿಗೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಬೀಡನ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ ಹಾಕ್ಕೊಂಡು, ಅದಾಗಿದ ತಕ್ಷಣವೇ ನಾನು ರಿವರ್ಸ್ ಸೈಡ್ ಮಾಡಿಕೊಂಡು ಫಸ್ಟ್ ಆರ್ಚ್ ಹಾಕಿರ್ತೀನಲ್ಲ ಫ್ರೆಂಡ್ಸ್, ಆ ಆರ್ಚ್ ಲಾಕ್ ಮೇಲೇ ಆ 3 ಚೈನ್ನ ಲಾಕ್ ಮಾಡಿಕೊಂಡು ನಾನು ಸ್ಯಾರಿನ ಫ್ರಂಟ್ ಸೈಡಿಗೆ ಮಾಡ್ಕೊಂಡು ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡ್ಕೊತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ ಡಿಸೈನು. ತುಂಬ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಆದಷ್ಟು ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾರಿಗೆಲ್ಲ ಇನ್ನು ನೆಕ್ಸ್ಟ್ ಯಾವ ಥರ ಡಿಸೈನ್ ಬೇಕು ಅನ್ನೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.